ಅದಕ್ಕೆ ಜೀವ ಚಿಕ್ಕ ಕಾರ್ ತಗೋಬೇಕು ಅಂತ ನಂಗೆ ಇಷ್ಟ. ನಮ್ಮ ಅಪ್ಪ ಅಮ್ಮ ತುಂಬಾ ಮುಂಚೆಯಿಂದನು. ನೋಡೋಣ ಯಾವ್ದು ತಗೋತೀನಿ ಫೈನಲಿ ಅಂತ. ನಿನ್ನ ಹೆಸರಲ್ಲೇ ತಗೊಳ್ಳೋದು. ಅದಕ್ಕೆ ಸ್ಟ್ರೀಟ್ ಲೈಟ್ ಆಫ್ ಮಾಡೋದಾ? ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು ಅನ್ಸುತ್ತೆ ಕಾರ್. ಕರ ಓಡ್ಸಕ್ ಹೋಗ್ತಾ ಇದೀನಿ ಈಗ. ಕೈ ಬಿಟ್ಟು ಓಡಿಸಿ ಅದಕ್ಕೆ ನೋಡೋಣ. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಒಂದು ರೂಮಿಂದ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ತಮ್ನೇಲ್ ಟೈಟಲ್ ನೋಡಿರ್ತೀರಾ. ಅದಕ್ಕೆ ಮುಂಚೆ ನಾನು ತೋರಿಸ್ಬೇಕು ನೋಡಿ. ದಿನ ನನ್ನ ರೂಮು ನಾನು ರೆಡಿ ಆಗೋಕ್ಕೆ ಮುಂಚೆ ಹಿಂಗಾಗಿರುತ್ತೆ. ಎಲ್ಲ ಗಲೀಜು, ಎಲ್ಲ ಬಟ್ಟೆ ಎಲ್ಲ ಬಿಸಾಕಿರ್ತೀನಿ ಬೆಡ್ ಮೇಲೆ. ಇದು ಕಮ್ಮಿ, ಆದ್ರೆ ಈವೆಂಟ್ಗೆ ಹೋಗ್ಬೇಕು ಅಂದರೆ ಫುಲ್ ಆಗಿರುತ್ತೆ. ಮತ್ತೆ ನಾನು ಬರೋಷ್ಟರಲ್ಲಿ ನಮ್ಮ ಪಪ್ಪ ಸರಿ ಮಾಡಿರ್ತಾರೆ. ಥ್ಯಾಂಕ್ಸ್ ಹೇಳ್ಬೇಕು ನಮ್ಮಗೆ. ಬನ್ನಿ ಈಗ ಫಸ್ಟು ಕೆಳಗೆಲ್ಲ ಏನು ಮಾಡ್ತೀವಿ ನೋಡ್ಕೊಂಡು ಹೋಗೋಣ. ಟಕ್ 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 ಹೊಟ್ಟೆ ಹೊಂಟಿದೆ ಗೈಸ್. ಅಲ್ಲಿ ನಮ್ಮ ಅಪ್ಪ ಪೂಜೆ ಮಾಡ್ತಾರೆ, ಇಲ್ಲಿ ನಮ್ಮ ಅಕ್ಕ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದಾರೆ ನೋಡಿ. ರಾಣಿ ಇಲ್ಲೇನೋ ಮೂಸ್ಕೊಂಡು ಓಡಾಡ್ತಿದ್ದಾಳೆ. ರಾಣಿ ಅಂದ ತಕ್ಷಣ ಅಲರ್ಟ್ ಆಗ್ಬಿಟ್ಲು. ಗೈಸ್ ನಾನು ಮೊನ್ನೆ ಗಿಟಾರ್ ತೊಗೊಂಡಲ್ಲ, ಅದನ್ನು ವಾಪಸ್ ಕೊಟ್ಬಿಟ್ಟು ಅದು ಬೇಸ್ ಗಿಟಾರ್, ಇದು 6 ಸ್ಟ್ರಿಂಗ್ ಗಿಟಾರ್, ಅದನ್ನು ತರ್ತೀನಿ. 6 ಸ್ಟ್ರಿಂಗ್ ಗಿಟಾರ್ ಅಂತ ಬೇಕಿತ್ತು. ಅದು ಬೇಸ್ನ ಅಪ್ಪಂದಂತೆ ಇದು ಸಾಕು. ಎತ್ಕೊಂಡ್ ಬರಕ್ಕೆ ಲೇಸಿ. ಇದು ತಗೊಂಡ್ಬರ್ತೀನಿ ನಾನು, ಪ್ಲೀಸ್ ತಗೊಂಡ್ಬರ್ತೀನಿ. ಏನಕ್ಕೆ ಚಾಕು ಏನಕ್ಕೆ ಅಂತೀರಿ? ನೋಡಿ ಈ ಗಿಟಾರ್ ಹೆಂಗಿದೆ ಅಂತ. ಕೇಬಲ್ ಕೊಟ್ಟಿದ್ದಾರೆ. ಆಹಾ ಸಖತ್ತಾಗಿದೆ ನೋಡಕ್ಕೇನೆ. ಇನ್ನು ಓಪನ್ ಮಾಡ್ದೇನೆ ಫೀಲಿಂಗೇ ಸಖತ್ತಾಗಿದೆ ಒಂಥರ. ಅದು ಬೇಸ್ ಗಿಟಾರ್, ಅದಕ್ಕೆ ಕೊಟ್ಬಿಟ್ಟೆ. ಅದು ನಾನು ಜೋಶಲ್ಲಿ ತೊಗೊಂಡೆ ಬೇಸ್ ಕಲಿಯೋಣ ಅಂತ. ಆಮೇಲೆ ಅನಿಸ್ತು ನನ್ನ ಮುಸುಡಿಗೆ ನಾನು ಬೇಸ್ ಎಲ್ಲ ಕಲಿಯೋ ಅಷ್ಟೆಲ್ಲ ಇಲ್ಲ, ಫಸ್ಟು ಇದು ಕಲಿಯಬೇಕಾಗಿರೋನ ಕಲಿಯೋಣ ಅಂತ. ನೈಟ್ ಬಂದು ಪ್ರಾಕ್ಟೀಸ್ ಮಾಡ್ತೀನಿ. ತೊಗೊಳ್ಳಿ. ಹುಷಾರಾಗಿ ಎತ್ತಿಡಿ. ಏನ್ ಬಾಳ ಇದೆ ಇದು. ಕಂಗ್ರ್ಯಾಚುಲೇಷನ್ ಸೆಲೆಬ್ರೇಟ್. ಗೈಸ್, ಸೊ ಕಾರ್ ನೋಡೋಕ್ಕೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನಮ್ಮ ಮಾಸ್ಕ್ ಮ್ಯಾನ್ ಮತ್ತು ಅವ್ರ ವೈಫು ಬರ್ತಾ ಇದ್ದಾರೆ. ಸ್ವಲ್ಪ ಕಾರ್ನ ಕ್ಲೀನ್ ಮಾಡ್ತೀನಿ, ಬಿಕಾಸ್ ಕಾರ್ ಫುಲ್ಲು ಗಲೀಜಾಗಿದೆ. ನೋಡಿ ಎಷ್ಟು ಗಲೀಜಾಗಿದೆ. ಹಿಂದೆ ನೋಡಿ ನಮ್ಮಲ್ಲಿ ಇರಬೇಕಾಗಿರೋದೆಲ್ಲ ಇಲ್ಲಿದೆ. ನೋಡಿ ಎಷ್ಟು ಗಲೀಜಿದೆ ಗಾಡಿ. ಮುಂದೆಯಿಂದ ನೋಡಿ ವಾಶ್ ಮಾಡಿಸ್ಬೇಕು ಇವತ್ತು. ಗೈಸ್ ಮಾಸ್ಕ್ ಮ್ಯಾನ್ ಈಸ್ ಹಿಯರ್. ನಮಸ್ತೆ. ಕಪಲ್ ಗೋಲು, ಇದು ಮಾಸ್ಕ್ ಮ್ಯಾನ್ ಅವ್ರ ವೈಫ್. ಅದಕ್ಕೆ ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಬ್ಲಾಗ್. ಹೆಂಗಿದ್ದೀರಾ ಇವನ್ ಜೊತೆಗೆ? ಕಷ್ಟ ಆಗಲ್ವಾ? ಏನ್ ಸಮಾಚಾರ? ಲೇ ಮನೆಯಿಂದ ಇಬ್ರು ಜೊತೆಗೆ ಕೆಳಗೆ ಇಳ್ತಿದ್ರೆ ಆಕ್ಸಿಡೆಂಟ್ ಅಂತೆ. ಬನ್ನಿ ಗೈಸ್. ಸೊ ಈಗ ನಾವು ಹೋಗ್ತಿರೋದು ಕಾರ್ ನೋಡಕ್ಕ. ಫಸ್ಟ್ ಸೋಫಾ ನೋಡಕ್ಕ, ಕಾರ್ ನೋಡಕ್ಕ ಮಗ. ಸೊ ನಮ್ಮ ಮಾಸ್ಕ್ ಮ್ಯಾನು ಕಾರ್ ತಗೋಬೇಕು ಅಂತ ಇದನ್ನಂತೆ. ಆಲ್ಮೋಸ್ಟ್ 2 ವರ್ಷದಿಂದ ಯೋಚನೆ ಮಾಡ್ತಿದ್ದಾನೆ. 2 ವರ್ಷ ಪ್ಲೀಸ್, ಇನ್ಸಲ್ಟ್ ಆಗುತ್ತೆ. 2 ಮಂತ್ಸ್ ಅಂದು ಮಗ. 5-6 ತಿಂಗಳಿಂದ ಬರೀ ಕೇಳ್ತಾನೆ ಅವನೇ. 4 ಸಿಲಿಂಡರ್, 3 ಸಿಲಿಂಡರ್, 2 ಸಿಲಿಂಡರ್, ಆ ಸಿಲಿಂಡರ್ ಇದು ಬೆಸ್ಟ್ ಅದು ಬೆಸ್ಟ್ ಅಂತ. ಜೀವನದಲ್ಲೇ ಮನೀಶ್ ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಗಾಡಿ ತಗೊಳ್ಳಿ, 8 ಜನ ಇದಾರೆ ನನ್ಗೆ ಕಾರ್ ಎಕ್ಸ್ಪರ್ಟ್ಸ್. ಇದೆಲ್ಲ ಕೇಳಿ ಫೈನಲ್ ಇವತ್ತು ಚೆಕ್ ಮಾಡಕ್ ಹೋಗ್ತಾ ಇರೋದು. ನಾನು ನಮ್ಮ ಅಪ್ಪ ಅಮ್ಮದೊಂದು ಕಾರ್ ತಗೋಬೇಕು ಅಂತಿದ್ನಲ್ಲ, ಅದಕ್ಕೆ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ. ನಮ್ಮನೇಲಿ ಬಾಟ್ಲು, ನೀರು ಕುಡಿಯೋಕೆ ಬಾಟ್ಲು. ಹೌದು, ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ನೈಸ್, ವೆರಿ ಗುಡ್ ಮಗ. ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಸೊ ಫಸ್ಟ್ ನಾವು ಬಂದಿರೋದು ಸೋಫಾ ನೋಡೋಕ್ಕೆ. ನಮ್ಮ ಮಾಸ್ಕ್ ಮ್ಯಾನ್ ಸೋಫಾ ನೋಡ್ತಿದ್ದಾನೆ, ಮತ್ತು ಇದು ಅವ್ರ ಅಪ್ಪ. ಅಂಕಲ್ ಹಾಯ್. ಮಾಸ್ಕ್ ಮ್ಯಾನ್ ಹೆಂಗಿದ್ದಾನೆ ಅಂತ ನೋಡಬೇಕು ಅಂದರೆ ಅವ್ರ ಅಪ್ಪ ನೋಡ್ಬಿಡಿ, ಸೇಮ್. ನೋಡಿ 65,000 ಸೋಫಾ ತಗೊಳ್ತಾವನೆ ಅಂದರೆ ತಗೊಂತಿಲ್ಲಪ್ಪ, ಎಷ್ಟು ದುಡ್ಡು ಇಟ್ಟಿರ್ಬೋದು ಇವನು. ಈಗ 3rd ಫ್ಲೋರ್ಗೆ ಹೋಗಬೇಕು ಮಗ. ನಿಮ್ಮ ಬಾಲ್ಕನಿಗೆ ಹಾಕ್ಬೋದು ನೋಡು. ಪ್ರೈಸ್ ನೋಡು, 30,000 ರೂಪಾಯಿ. ಇದು ನೋಡಿ ಸಖತ್ತಾಗಿದೆ. 21,000 ಆದ ಜಾಸ್ತಿ. ಥರ್ಮೋಕೋಲಲ್ಲಿ ಮಾಡಿರೋದ? ರಿಯಲ್ ವೈಲಿನ್ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲ ಮಲ್ಕೊಳ್ಬೇಕಂದ್ರೆ ಹಿಂಗೆ ಮಲ್ಕೊಂಡು ಪ್ರೊಜೆಕ್ಟರ್ ಹಾಕ್ಸ್ದಾಗ ತೊಗೊಬೇಕಿದ್ನ. ಗೈಸ್ ಸೋಫಾ ನೋಡಿ ವಾಪಸ್ ಬಂದಿದ್ದೀನಿ. ಇಲ್ಲೇ ಒಂದು ಹ್ಯುಂಡಾಯ್ ಶೋರೂಮ್ ಇದೆ, ಅಲ್ಲೂ ಹೋಗಿ ಕಾರ್ ಚೆಕ್ ಮಾಡೋಣ. i20 ಒಂದು ತೊಗೋಬೇಕು ಅನ್ನೋ ಆಸೆ ಇದೆ, ಅದನ್ನು ಚೆಕ್ ಮಾಡೋಣ ಬನ್ನಿ. ಗೈಸ್ ನಮ್ಮ ಸಬ್ಸ್ಕ್ರೈಬರು ಅವರ ಸೇಮ್ ನಂದು ಹಂಗೆ ಇತ್ತು. ನಾನು ಕ್ಲಿಪ್ ಹಾಕ್ಸೋಕ್ಕೆ ಮುಂಚೆ ಸೇಮ್ ಹಂಗೆ ಇತ್ತು. ನಂಗೆ ಇವಾಗ ನೆನಪು. ಅಣ್ಣ ತಮ್ಮನಿರಾಗಿದೆ. ಥ್ಯಾಂಕ್ ಯು ಸಿಗೋಣ. ಥ್ಯಾಂಕ್ ಯು.
ಗೈಸ್ ಈಗ ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಸೋಫಾ ಅಂಗಡಿಗೆ ಹೋದ್ವಿ. ನಮ್ಮ ಮಾಸ್ಕ್ ಮ್ಯಾನ್ಗೆ ಯಾವ್ದು ಇಷ್ಟ ಆಗಿಲ್ಲ ಅಂತೆ. ಸೊ ಈಗ ಕಾರ್ ನೋಡಿ ಇನ್ನೂ ಬೇರೆ ಕಾರ್ ಶೋರೂಮ್ಗಳಿಗೆ ಹೋಗಬೇಕು, ಕಾರ್ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಯಾವ್ದು ಬೆಸ್ಟು ನನಗೆ ಅಂತ ನೋಡೋಕೆ. ಈಗ ಟೆಸ್ಟ್ ಡ್ರೈವ್ಗೆ ಆಟೋಮೆಟಿಕ್ ಇಲ್ಲ ಅಂತೆ. ವೆನ್ಯೂ ಬೇಡ, ವೆನ್ಯೂ ನನಗೆ ಚಿಕ್ಕದು ಬೇಕು, ನಾವು ಅಪ್ಪ ಅಮ್ಮ ಯೂಸ್ ಮಾಡೋಕ್ಕೆ. ಅದಕ್ಕೆ ವೆನ್ಯೂ ಟ್ರೈ ಮಾಡ್ತಾ ಇದ್ದೀವಿ, ಟೆಸ್ಟ್ ಡ್ರೈವು. ಗೈಸ್ ನಾವು ಗಾಡಿ ನೋಡೋಕೆ ಬಂದ್ವಿ. ಕೋಇನ್ಸಿಡೆಂಟ್ ಮೇಡಮ್, ನನ್ನ ಕ್ಲಾಸ್ಮೇಟ್ ಅವರ ವೈಫ್ ಇವರು. ಹಾಯ್ ಹೇಳಿ ಒಂದ್ಸರಿ. ಅವರೇ ನಮಗೀಗ ಕರ್ಕೊಂಡು ಹೋಗ್ತಿದ್ದಾರೆ ರೌಂಡ್. ಇವ್ನು ಟೆಸ್ಟ್ ಡ್ರೈವ್ ಮಾಡಿದ್ದಾಯ್ತು, ಈಗ ನಾನು ಟೆಸ್ಟ್ ಡ್ರೈವ್ ಮಾಡೋಕೆ ಕೊಡ್ತಾ ಇದ್ದೀನಿ. ಅಲ್ಲ ಜಾಸ್ತಿ ಟೆನ್ಷನ್ ನಮ್ಮ ಮದುವೆ ಆದಮೇಲೆ, ಇಲ್ಲ ಮದುವೆಗಿಂತ ಮುಂಚೆನೇ ಆರಾಮಾಗಿರುತ್ತೆ ಜೀವನ ಅಂತ ಯೋಚನೆ ಮಾಡಿ ಹೇಳಿ. ನರೇಂದ್ರ ಬ್ಲಾಗ್ ನೋಡ್ತಿರ್ತಾನೆ. ಆರಾಮಾ ಲೈಫು? ಹಿಂಗೆ ಹೇಳಿ ಹೇಳಿನೇ ಹಳ್ಳಕ್ಕೆ ತಳ್ಳಿಬಿಡ್ತೀರಾ ಎಲ್ಲರೂ. ಮದುವೆ ಆಗ್ಬೋದಂತೆ. ಸರಿ ಆಯ್ತು, ಮದುವೆ ಆಗೋಣ ಗೈಸ್ ಬೇಗ. ಈಗ ಅದಕ್ಕೆ ಓಡಿಸ್ತಾ ಇದ್ದಾರೆ. ಸೀಟ್ ಬೆಲ್ಟ್ ಹಾಕೊಂಡ್ಬಿಟ್ರಲ್ಲ. ಮಗ ನೀನ್ ಹೇಳ್ಬಿಟ್ಟು ಇಲ್ವಾ? ಸರಿ ಸರಿ ಆಯ್ತು, ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ದೇವ್ರೆ ತನ್ನ ಅಂತ ಹೇಳ್ಬಿಟ್ಟು ಹಿಂಗ್ ಬಂದು ಮಾಡಿಸ್ಬಿಟ್ಟು ಇವನು ಅವ್ರು 18 ಲಕ್ಷ ಕಾರು ಅಂದ್ರೆ 14 ಲಕ್ಷ ಮಾಡ್ಕೊಡ್ತೀರಾ ಅಂತವ್ರೆ. ಆಯ್ತು 16 ಕೊಡ್ತೀನಿ ಮೇಡಮ್, ಒಂದ್ 2 ಲಕ್ಷ ಏನಾರು ನೋಡಿ ಡಿಸ್ಕೌಂಟ್ ಹಾಕೊಡಿ. ಫ್ರೆಂಡ್ ವೈಫ್ ಆಗಿ ನೀವು, ಸಮೀರ್ ಫ್ರೆಂಡ್ ವೈಫ್ ಆಗಿ ಮಾಡ್ಬೋದಪ್ಪ, ಒಂದ್ 10-15 ಲಕ್ಷಕ್ಕೆ ಮಾಡ್ಕೊಡಿ. ಕ್ರೇಟಾ ನೋಡಿ ಕೊಡಿ. ಪ್ರೈಸ್ ಲಿಸ್ಟ್ ಇದೆಯಾ ನಿಮ್ಮ ಹತ್ರ? ಏನಾದ್ರು ಕ್ರೇಟಾ ಇದೆಯಾ ಅಲ್ಲಿ ನೋಡಿ ಹೇಳಿ. ನೀವು ರೀಲ್ ಮಾಡ್ಸಂಗಿರ ಹೇಳಿ, ಕಮ್ಮಿಗೆ ಮಾಡ್ಕೊಡ್ತೀವಿ. ಪ್ರಮೋಷನ್ ಏನಾರು ಈಗ ಸ್ಯಾಮ್ ಸಮೀರ್ ಇಲ್ಲಿ ಗಾಡಿ ತಗೋತಿದ್ದಾರೆ ಅಂದ್ರೆ ಮೇಡಮ್ ನಿಮ್ ಇದಕ್ಕೆ ಎಷ್ಟು ಸೇಲ್ಸ್ ಆಗುತ್ತೆ? ನಾನ್ ತಗೋತಿಲ್ಲ ಮೇಡಮ್, ಏನ್ ಸೇಲ್ಸ್ ಇಲ್ಲ. ನಾನ್ ತಗೋತಲ್ಲ, ಅವ್ನು ತಗೋತಿರೋದು. ಅಲ್ಲ ನಾನ್ ತಗೊಂಡ್ರೆ ನೀನ್ ತಗೊಂಡ್ರೆ ಬೇರೆ ಬೇರೆ ನಮಗ ಸೇಮ್ ಇಬ್ರು ತಗೊಂಡ್ರು ಒಂದೇನೆ. ಈಗ ನಂದು ಯಾವ್ದು ಇಷ್ಟು ಯಾವ್ದು ಫೈನಲ್ ಡಿಸ್ಕೌಂಟ್ ಕೇಳ ಮಗ. ಇಷ್ಟು ಫೈನಲ್ ಡಿಸ್ಕೌಂಟ್ ಹೇಳಿ ಮೇಡಮ್, ಏನ್ ಕೊಡ್ತೀರಾ? ಇದಕ್ಕೆ ಪಾರ್ಕ್ ಮಾಡಕ್ಕೆ ಕಾರ್ ಮೂವ್ ಮಾಡಿದ್ರು, ನಾನು ಇನ್ನೇನು ಇಟ್ರು ಅನ್ಕೊಂಡೆ, ಕಾಡೇ ಇಟ್ಕೊಂಡ್ಬಿಟ್ಟಿದ್ದೆ ಹಿಂಗೆ ನಾನು. ಅದು ಕಲ್ಲರ್ ಐತಿ, ಟೆಸ್ಟ್ ಡ್ರೈವ್ ಮಾಡಬೇಕು. ಅದಾದ್ಮೇಲೆ ಲಂಚ್ಗೆ ಹೋಗೋಣ. ಚಿಕ್ಕ ಕಾರ್ ತೊಗೋಬೇಕು ಅಂತ ನಂಗೆ ಇಷ್ಟ, ನಮ್ಮ ಅಪ್ಪ ಅಮ್ಮಗೆ ತುಂಬ ಮುಂಚೆಯಿಂದನು. ಸೊ ನೋಡೋಣ ಯಾವ್ದು ತೊಗೋತೀನಿ ಫೈನಲಿ ಅಂತ. ಬಟ್ ಈಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಏನು ಕತೆ ಅಂತ. ಕ್ರೆಟಾ ಟ್ರೈ ಮಾಡಿ, i20 ಟ್ರೈ ಮಾಡಿ ಹೋಗೋದು. ನನಗೆ i20 ಸಖತ್ ಇಷ್ಟ ಮುಂಚೆಯಿಂದನು. ಬಟ್ ಅದು ಓಡ್ಸೋಕ್ಕೆ ಹೆಂಗಿದೆ ಅಂತ ಒಂದ್ಸರಿ ತರಿಸಿದ್ದೆ ನಾನು ಮೊನ್ನೆನೇ. ಮರ್ತೋಗ್ಬಿಟ್ಟಿದ್ದೀನಿ ಎಕ್ಸ್ಪೀರಿಯನ್ಸು, ಮತ್ತೆ ಒಂದ್ಸರಿ ಮಾಡಬೇಕು. ಈಗ ಹೋದ್ರೆ ಗೈಸ್ ಕ್ರೆಟಾ ಓಡ್ಸೋಕೆ ಹೋಗ್ತಾ ಇದ್ದೀನಿ ಈಗ. ಬರ್ಬೋದಾ? ಬನ್ನಿ. ಓ ನೋಡೋಕೆ ಇಂಟೀರಿಯರ್ ಚೆನ್ನಾಗಿದೆ ಗೈಸ್. ಬನ್ನಿ ಗೈಸ್ ಸಕ್ಕತ್ತಾಗಿದೆ ಗೈಸ್ ಗಾಡಿ ಇದು. ಗೈಸ್ ಅಷ್ಟು ಚೆನ್ನಾಗೇನಿಲ್ಲ, ನೋಡಿ ಮಾಡಿ ತಗೊಳ್ಳಿ. ನೋಡಿ ಮಾಡಿ ತಗೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ತಗೊಳ್ಳಿ. ಸುಮ್ಮನೆ ನಾನು ಹೇಳ್ತಾರ ಚೆನ್ನಾಗಿದೆ ಅಂತ. ಆಮೇಲೆ ಪೇಡ್ ಪ್ರಮೋಷನ್ ಅನ್ಕೊಂಡ್ಬಿಟ್ಟಿರಾ ನೀವು. ಇವರು ಈ ಶೋರೂಮಿಗೆ ಬಂದು ಪ್ರಮೋಷನ್ ಮಾಡ್ತಾರೆ ಅನ್ಕೊಂಡು. ಮೈಲೇಜ್ ನೋಡಿ ಟೆನ್ಷನ್. 6 ಮೈಲೇಜ್ ಅಲ್ಲಿ. ಹೌದಾ? ರಿವರ್ಸಿಂಗ್ ಟೆಸ್ಟ್ ಡ್ರೈವ್ ಹೊಸ ಗಾಡಿ ಸರ್. ಹೌದಾ? ಇದೇ ಗಾಡಿಲಿ ಹೋಗ್ಬಿಡ್ತೀನಿ ಊಟಕ್ಕೆ. ಊಟಕ್ಕೆ ಹೋಗ್ಬೋದಾ ಮೇಡಮ್? ಊಟ ಆಯ್ತಾ ನಿಮ್ದು? ಊಟ ಆಗಿದ್ಯಾ? ಬನ್ನಿ ಮಾಡೋಣ ಲಂಚ್. ನಮ್ಮ ಫ್ರೆಂಡ್ ಅವ್ರ ವೈಫ್ ನೀವು ಫಸ್ಟ್ ಟೈಮ್ ಸಿಕ್ಕಿದ್ದೀರಾ, ಬನ್ನಿ ಲಂಚ್ ಮಾಡ್ಬಿಟ್ಟು ಹೋಗೋಣ. ಎಲ್ಲೋಗೋಣ? ಇದು ನಂದನ ಪ್ಯಾಲೇಸ್ಗೆ ಹೋಗೋಣ ಬರ್ರಿ. ಗೈಸ್ ಈಗ ಮಾಸ್ಕ್ ಮ್ಯಾನ್ ಓಡಿಸ್ತಾ ಇದ್ದಾನೆ. ಏನೋ ಒಂದು ಟೆನ್ಷನ್ ಇರ್ತೀಯಲ್ಲ. ಒಂದ್ 4 ಏನೋ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೆ. ಈ ಕನ್ಫ್ಯೂಷನ್ ಜಾಸ್ತಿ ಮಾಡಿದೆ ನೀನು. ಮಗ ಎಲ್ಲ ನೋಡ್ಬೇಕು ಮಗ, ನೀನ್ ದೊಡ್ಡ ಗ್ರೇಟ್ ಆದ್ರೆ ಏನ್ ಹೇಳು ನೋಡು, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆಯಾ ನೀನು. ಇನ್ವೆಸ್ಟ್ಮೆಂಟ್ ಅಂದ್ಮೇಲೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ತಗೋಬೇಕು. ಕೊಟ್ರು ಮೇಡಮ್ ನಿಂಗೆ ಇನ್ನೂ ಟೆಕ್ನಾಲಜಿನೇ ಬಂದಿಲ್ಲ. ಎಲ್ಲಿ ಮೇಡಮ್ 360 ಆನ್ ಮಾಡೋದು? ಹೋಗಿದ್ದೇನಾ? ಇದರಲ್ಲಿ ಸ್ನೋ ಮೋಡ್ ಎಲ್ಲ ಇದೆಯಂತೆ. ಸ್ನೋ ಎಲ್ಲ ಓಡಿಸ್ಬೋದಂತೆ ಗಾಡಿನ. ನಮ್ಮ ಬೆಂಗಳೂರಲ್ಲಿ ಸ್ನೋ ಬಂದ್ರೆ ಒಳ್ಳೆ ಯೂಸ್ ಆಗುತ್ತೆ ಗಾಡಿ. ಮಾಡ್ಕೊಂಡ್ಬಿಟ್ಟಾರ ದೇವ್ರಿಗೆ. ಅದಕ್ಕೆ ಈಗ ಸೀಟ್ ಬೆಲ್ಟ್ ಹಾಕೊಳಕ್ ಸ್ಟ್ರಗಲ್ ಮಾಡಿ ನೋಡ್ಬೇಕಿತ್ತು, ನಾನು ರೆಕಾರ್ಡ್ ಮಾಡಿಲ್ಲ. ನಾನು ಹೇಳ್ದೆ ಸೀಟ್ ಬೆಲ್ಟ್ ಹಾಕೊಳಕ್ಕೆ ಯೋಚನೆ ಮಾಡ್ತವ್ರು ಅವರು. ಹೆಂಗ್ ಕೂತಿದ್ವಿ ನೋಡಿ 4 ಜನ ನಾವು ಧೈರ್ಯವಾಗಿ. ಮೇಡಮ್ ಹೇಳಿದಕ್ಕೆ ಅವ್ರು ಕೂರ್ಬೋದು, 4 ಜನ ಕೂರಿ ಅಂದ್ರೆ ಅದಕ್ಕೆ ಕೂತಿದ್ದೀವಿ. ನೋಡು ಸೀದಾ ಬೋನೆಟ್ ಮೇಲೆ. ಅದಕ್ಕೆ ಆ 4 ಕಾರ್ಗೂ ಟಚ್ ಆಗ್ಬೇಕು. ಆಟೋ ಹೋಲ್ಟ್ ಈ ಕಡೆ ಲೆಫ್ಟ್ ಅಲ್ಲಿ ಇರೋ ಆಟೋ ಹೋಲ್ಟ್ ಅಲ್ಲಿ ಬೈಕ್ ಅವ್ರಿಗೆ ಕನ್ಫ್ಯೂಷನ್ ಆಗ್ತಿದೆ. ಇವಾಗಿದೆ ರೈಟ್ ಲೆಗ್. ಅದಕ್ಕೆ ಮ್ಯಾನುವಲ್ಗೆ ಹಾಕ್ಬಿಟ್ರು ಅವರು ಡೈರೆಕ್ಟ್. ಮಗ ಜೀವ ಅದಕ್ಕೆ ಈಸಿ ಈಸಿ ಮಾಡ್ಕೋಬೇಕಾ? ನಿಂಗೆ ಹೈಟ್ ರಾಮ್ ರಾಮ್ ಸಾಯಿ ರಾಮ್ 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 ಸಾಯಿ ರಾಮ್. ಬ್ರೇಕ್ ಅದಕ್ಕೆ ಸಾಕು ಅನ್ಸುತ್ತಲ್ಲ. ಚೆನ್ನಾಗಿದ್ಯಾ? ಓಡ್ತಾನೆ ಸಾಕು. ಇಲ್ಲಿ ಮುಂದೆ ನಿಲ್ಲಿಸ್ತಾರೆ. ನಮಗೆ ವಿಸಿಬಿಲಿಟಿ ಕ್ಲಿಯರ್ ಇದೆಯಾ? ಮುಂದೆ ನಿಲ್ಲಿಸ್ಬಿಡ್ತಾರೆ. ಅಂಕಲ್ ನೋ ರಿಯಾಕ್ಷನ್. ಏನಂತಿದ್ರು ಅಂಕಲ್? ಸೈಲೆಂಟ್ ಆಗಿ. ಎಕ್ಸ್ ನಾನು ನೆಕ್ಸ್ಟ್ ವೀಡಿಯೋ ಸ್ಪೋರ್ಟ್ಸ್ ಮೋಡ್ ಟ್ರೈ ಮಾಡಿಲ್ಲ ಮಗ. ಇದೆಯಾ ಅದರಲ್ಲಿ?
ನಮ್ಮಪ್ಪ ಇವತ್ತು ನೈಟ್ ಟ್ರೈನ್ ಹತ್ ಬಿಡ್ತಾರ ಮಗ. ಇಲ್ಲ ಕಲ್ ನಾನು ಕೊಡ್ತಾ ಇರಲ್ಲ ಅಷ್ಟು ಸಾರ್. ಪಾಪ ಅಣ್ಣ ನಾನು ಅದೇ ಸ್ಪೀಡಲ್ಲಿ ಬಂದಿದ್ರೆ ಆ ಸ್ಪೀಡಲ್ಲಿ ಹೇಳ್ತಿದ್ರೆ ಸ್ಲೋ ಆಗಿ ಸೈಡಿಗೆ ಬರ್ತಾವ್ರೆ. ಎದ್ರುಗೊಂಡ್ಬಿಟ್ಟಿದ್ರು ನಾನು. ನಾನು ಎದುರ್ಕೊಂಡ್ಬಿಡಿ ಅದಕ್ಕೆ ನೋಡಿಲ್ಲ. ಇಟ್ಸ್ ಕ್ರೇಜಿ ಇತ್ತು ಸ್ಪೋರ್ಟ್ಸ್ ಮೋಡ್. XUV ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ಫಸ್ಟ್ ಒಂದ್ಸರಿ XUV ರೋಡಲ್ಲಿ ಟ್ರೈ ಮಾಡಬೇಕು ಸ್ಪೋರ್ಟ್ಸ್ ಮೋಡ್ನ. ಬನ್ನಿ ಈಗ ಲಂಚ್ಗೆ ಹೋಗೋಣ. ಅಯ್ಯೋ ಆಯ್ತು I20 ನೋಡೋದು. I20 ಇರುತ್ತಾ ಈಗ? ಸುಮ್ಮನೆ ಆನ್ ಮಾಡಿ ಈ ಜಾಗದಲ್ಲಿ ಆನ್ ಮಾಡ್ತಾವನೆ. ಆನ್ ಮಾಡಿ ಡ್ರೈವ್ ಮೋಡ್ ಹಾಕ್ತಾವನೆ. ಗ್ಯಾಪ್ ನೋಡಿ 360 ಏನಿಲ್ವಾ? ಇದ್ರಲ್ಲಿ ಡ್ರೈವ್ ಮೋಡ್ ಹಾಕವನೆ. ಟೆಸ್ಟ್ ಮಾಡ್ತಿರೋದಂತೆ ಅವ್ನು ನೋಡಿ. ಅವ್ರು ಇಟ್ಕೊಡ್ತಾರಂತೆ ಸುಶಾಂತ್. ಗೈಸ್ ಬನ್ನಿ ಅಲ್ಲಿಂದ ಹೊರಟು ಈಗ ಲಂಚಿಗೆ ಬಂದಿದ್ದೀವಿ. ಏನು ಕೊಡಿಸ್ತಾನೆ ಅದನ್ನು ತಿನ್ನೋದು ನಮ್ಮ ಮಾಸ್ಕ್ ಮೆನು. ಮಸಾಲೆ ಪೂರಿ, ಮಸಾಲೆ ದೋಸೆ, ಫುಲ್ಲು ಲೋಡಿಂಗ್. ಗೈಸ್ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ದೋಸೆ ಇದು. ರೈಸ್, ಪನ್ನೀರ್ ಫ್ರೈಡ್ ರೈಸ್. ಇವತ್ತು ಇವರೆಲ್ಲ ವೆಜಿಟೇರಿಯನ್ಸ್ ಅಂತ ನಾವು ವೆಜ್ ತಿನ್ನೋ ಥರ ಆಯಿತು ನೋಡಿ. ಗುಡ್ ಥಿಂಗ್ ಗೈಸ್, ಗುಡ್ ಥಿಂಗ್. ಒಳ್ಳೆ ವೆಜ್. ಏನು ಮಗ ಇದು ಎಲ್ಲ ಆದ್ಮೇಲೆ ಸ್ಟಾರ್ಟರ್ಸ್ ಬಂದಿದೆ ನೋಡಿ ಗೈಸ್. ಮೇನ್ ಕೋರ್ಸ್ ಆದಮೇಲೆ ಡೀಪ್ ಫ್ರೈ ಆಗಿಬಿಟ್ಟಿದೆ. ಪಾಪಪ್ಪ ಸ್ವಲ್ಪ ನಾನ್ ವೆಜ್ ಥರ ಕಾಣ್ತಾ ಇದೆ. ಸೊ ಫೈನಲ್ ಲಂಚ್ ಮುಗಿಸಿ ಈಗ ನಾವು ಮಹೇಂದ್ರ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಯಲಹಂಕಗೆ. ಬನ್ನಿ ಅದನ್ನು ಹೋಗಿ ವಿಸಿಟ್ ಮಾಡೋಣ. ನಾವು ಕಾರ್ ನೋಡೋಕೆ ಬಂದರೆ ಕಾರ್ ಅಂಗಡಿ ಮೇಲೆ ಸೋಫಾನು ಇದೆ. ಇವತ್ತು 2 ಕೆಲಸನೂ ಆಗ್ಬೇಕಂತೆ. ಸೋಫಾನು ಆಗಬೇಕು, ಕಾರು ಆಗಬೇಕು. ಎಲ್ಲ ಕಾರು ಸೋಫಾ ಎರಡೂ ಇದೆ ಇಲ್ಲಿ. ಕ್ರೇಜಿ. ಫಸ್ಟು ಕಾರ್ ಫೈನಲ್ ಮಾಡಿ ಸೋಫಾ ಫೈನಲ್ ಮಾಡೋಣ. ನಂಗೆ ಮಹೇಂದ್ರಲ್ಲಿ ಯಾವುದು ಚಿಕ್ಕ ಕಾರ್ ಇಲ್ಲ ಅನ್ಸುತ್ತೆ ತೊಗೊಳಕ್ಕೆ. ಅದಕ್ಕೆ ಚೆಕ್ ಮಾಡಕ್ಕೆ ಬಂದಿದ್ದೀನಿ. ಚಿಕ್ಕದು ಯಾವ್ದಾದ್ರು ಇದೆಯಾ ಅಪ್ಪ B6 ಚಿಕ್ಕದಲ್ಲ ಮಗ, ಅಲ್ಲ ಚಿಕ್ಕ ಕಾರ್ ಯಾವ್ದಾದ್ರು ಇದೆಯಾ ಅಂತ. ಹಾಲು ಮೊಸರು ತರಕ್ಕೆಲ್ಲ ಆಯ್ತು. ಅವಾಗ B6 ಬಂದ್ರೆ ಈ ಗಾಡಿ ಅವರಿಗೆ B6 ಇರುತ್ತೆ. ಹಂಗೆ ಮಾಡ್ತೀಯ? ಯಾವ್ದಾದ್ರು ಒಂದು ಹುಡುಕ್ಬೇಕು. ಚಿಕ್ಕ ಗಾಡಿ ಅದು ನೋಡಿ ಏನು ಕ್ರೇಜಿಯಾಗಿ ಕಾಣ್ತಾ ಇದೆ. B3 ಏನದು B6 ಮತ್ತೆ ಈ ಬರ್ದಿದೆ BE ಅಂತ. B6 ಬ್ಯಾಟ್ಮ್ಯಾನ್ ಎಡಿಷನ್. ನೋಡಿ ಡೋರ್ ನೋಡಿ. ನೋಡಿ ಬ್ಯಾಟ್ಮ್ಯಾನ್ ಹಾಕ್ಬಿಟ್ಟವ್ರೆ. ನೋಡಿ ಯಾವ ರೀತಿ ಜನ ಇದ್ದಾರೆ ಇವತ್ತಿನ. ಫುಲ್ಲು ಜನ. ದೀಪಾವಳಿ ಬೇರೆ ಬಂತಲ್ಲ, ನೆಕ್ಸ್ಟ್ ಲೆವೆಲ್ ಜನ ಸೇರ್ಕೊಂಡ್ಬಿಟ್ಟವ್ರು. ಮಹೇಂದ್ರ ಸರಿಯಾಗಿ ದುಡ್ಡು ಮಾಡ್ತಾ ಇದ್ದೀರಾ ಹಂಗಂದ್ರೆ. ಗೈಸ್ ಇವತ್ತು ಟೆಸ್ಟ್ ಡ್ರೈವ್ ಇರಲಿಲ್ಲ. ನಮ್ಮ ಸಂಜಯ್ ಅವರೇ ಥ್ಯಾಂಕ್ ಯು. ನಮಗೋಸ್ಕರ ಟೆಸ್ಟ್ ಡ್ರೈವ್ ಅರೇಂಜ್ ಮಾಡ್ತಾ ಇದ್ದಾರೆ ಪಾಪ. ನಾನು ತಾರ್ ರಾಕ್ಸ್ನ ಓಡಿಸ್ಬೇಕು ಅಂತಿದ್ದೆ. ನಾನು ಓಡಿಸೇ ಇಲ್ಲ ಅಂತ ನನ್ನ ಪ್ರಕಾರ. ನೆನಪಿಲ್ಲ ನಂಗೆ ಓಡಿಸಿರೋದು. ಓಡಿಸೇ ಇಲ್ಲ ನನ್ನ ಪ್ರಕಾರ. ಓಡಿಸೋಣ ಈಗ. ಅದಕ್ಕೆ ಬ್ಲ್ಯಾಕ್ ಕಾರ್ ಬೇಕಂತೆ. ಬಟ್ ಅಣ್ಣ ಬೇಡ ಅಂತಿದ್ದಾರೆ. ನಾನು ಬೇಡ ಅಂತ ಹೇಳ್ತಿಲ್ಲ, ಮತ್ತೆ ಬಟ್ ಅದೇ ಈಗ ಅವಳ ಹೆಸರಲ್ಲಿ ತಗೊಂತಿರೋದು. ಓ ಅವಳಿಗೆ ಏನ್ ಮಗ ನಿನ್ನ ಹೆಸರಲ್ಲೇ ತಗೊಳ್ಳೋದು. ನಾನು ಕಟ್ಟಲ್ಲ. ಲೋನ್ ಅವ್ರು ಕಟ್ಲಿ ಅಂತ ಅವ್ರ ಹೆಸರಲ್ಲಿ ತಗೋತಾ ಇದೆಯಾ? ವೆರಿ ನೈಸ್ ಮಗ. ಈ ಸ್ಟ್ರಾಟಜಿ ನಂಗೆ ಗೊತ್ತಿರಲಿಲ್ಲ ಕಣೋ. ನಿಮ್ಮ ಹೆಸರಲ್ಲಿ ತಗೋತಾ ಇರೋದು ಅಂತ ಸ್ಟಾರ್ಟಿಂಗಲ್ಲಿ ಬಿಲ್ಡಪ್ ಕೊಟ್ಟು ಲೋನ್ ಅವ್ರ ಹೆಸರಿಗೆ ಹಾಕ್ಬಿಡೋದು. ವಾ ಅಷ್ಟೇನಾ? ಹಾಕ್ಕೊಡ್ತಾ ಇದೆಯಾ ನನಗೂ ಟೈಮ್ ಬರುತ್ತೆ. ಏನು ಮಾಡೋ, ಹೋದ ತಕ್ಷಣ ಕಾಸ್ಟ್ಲಿ ಕಾರ್ ಇದೆ ಅದಕ್ಕೆ ಹೋಗಿ ಹಿಡ್ಕೊತಾನೆ, ಕಾಸ್ಟ್ಲಿ ಸೋಫಾ ಇದೆ ಅದಕ್ಕೆ ಹೋಗಿ ಕೂತ್ಕೊಂತಾನೆ. ಯಾರು? ನಮ್ಮಪ್ಪ ಹೇಳ್ತೀರ ನಿನಗೆ ನೀನು ಮಾಡೋದು. ಈಗ B6 ನೋಡ್ತಿದ್ದಲ್ಲ, ಅದಕ್ಕೆ ಹೋದ ತಕ್ಷಣ ಕಾಸ್ಟ್ಲಿ ಕಾರ್ ಹತ್ರಕ್ಕೆ ಹೋಗ್ತಾರೆ ಅಂತ. ಅಲ್ಲ ಒಳಗಿಂದ ಚೆನ್ನಾಗಿದೆ ನೋಡೋಣ ಅಂತ. B6 ಚೆನ್ನಾಗಿದೆ ಬಾ ನೋಡೋಣ. ನೋಡಿ ಕ್ರೇಜಿ ಗೊತ್ತಾಯ್ತು ನನಗೆ. ಬ್ಲಾಕ್ ಆಗಿ Unlock ಮಾಡ್ಬಿಡಿ. ಈಗ ಈ ಕಡೆ ಟ್ರೈ ಮಾಡಕ್ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಹೆಂಗಿದೆ ಅಂತ. ನೋಡಿ ಯಾಕೆ ಅಷ್ಟು ಭಯಂಕರವಾಗಿದೆ ನಮ್ಮ ಮುಂದೆಯಿಂದ? ನನಗೂ ಅದೇ ಅನ್ಸುತ್ತೆ. ಅದು ನನ್ನ ಹತ್ರ ಚಿಕ್ಕ ಅಂದ್ರೆ ಲೈಕ್ ನೀವು ಇದ್ ಮಾಡ್ದಾಗಿಂದಲ್ಲ ನೋಡ್ಕೊಂಡ್ ಬಂದಿದ್ದೀನಿ ಬ್ರೋ. ನೀವು ಚಿಕ್ಕ ಹುಡುಗ ಅಂತ ಹೇಳ್ಬಿಡಿ. ನಂಗೆ ದೊಡ್ಡ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ನೀವು ಚಿಕ್ಕ ಹುಡುಗ ಅಂತ ಅಲ್ಲ, ಲೈಕ್ ನಾನು ಇವ್ರಿಗೆ ರೋಡ್ ಹೇಳಿ ಒಂದು ಇದೇನ್ ಸರ್ ಇದು windshield? ಮಾಸ್ಕ್ ಹಾಕೊಳ್ಳಪ್ಪ. ಮಾಸ್ಕ್ ಹಾಕೊಳ್ಳಪ್ಪ. ಈಗ ಟೆಸ್ಟ್ ಡ್ರೈವ್ ಮಾಡಕ್ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅನ್ಸುತ್ತೆ ಕಾರ್ ಬಾಕ್ಸ್. ನಮ್ಮ ಡೈಲಿ ವ್ಯೂವರ್ ಇವ್ರು. ನಮ್ಮ ಡೈಲಿ ತಮ್ಮ ಅಂತೂ ಬ್ರೋ ನಿಮ್ ಆಕ ಟೈಮ್ ಟು ಟೈಮ್ ಕಾಯ್ತಾ ಇರ್ತಾನೆ ಅವನು. ಹೌದಾ? ನೋಡಿ ಟೈಮಿಗೆ ಬರಲ್ಲ. ನಮ್ಮ ಟೀಮಿಗೆ ಸ್ವಲ್ಪ ಬೈರಿ. ನಮ್ಮ ಟೀಮ್ ಅವ್ರಿಗೆ ಬೈರಿ. ಟೈಮಿಗೆ ಬರಲ್ಲ. ನಾನು ಒಬ್ಬನೇ ಇದ್ದಾಗೆ ಟೈಮ್ಗೆ ಆಗ್ತಿದ್ದೆ. ನಮ್ಮ ಟೀಮ್ ಅವ್ರಿಗೆ ಎಡಿಟರ್ಗೆಲ್ಲ ಬೈರಿ ಸ್ವಲ್ಪ. ಸ್ಟ್ರೈಟ್ ಹೋಗ್ಲಾ ಲೆಫ್ಟ್ ಹೋಗ್ಲಾ? ಇಂಥ ದಿನ ಮಿಸ್ ಇಲ್ಲ ಅನ್ನಂಗಿಲ್ಲ. ಎಲ್ಲ ರೆಡಿ ನೋಡ್ಕೊಂಡ್ ಬಂದೆ. ಥ್ಯಾಂಕ್ ಯು ಇಲ್ಲಿಂದ ಫುಲ್ ಕಂಪ್ಲೀಟ್ ಆಗಿ ನೋಡಿ. ಇಂಥ ದಿನ ಮಿಸ್ ಇಲ್ಲ ಅನ್ನಂಗಿಲ್ಲ. 9 o'clock ಆಫೀಸ್ಗೆ ಹೋಯ್ತೀನಿ, ಊಟ ಮಾಡೋ ಟೈಮಲ್ಲಿ ಮಿಸ್ ಇಲ್ಲ. ಹೌದಾ? 1 ಎಕರೆ ಮಾರಿದ್ರೆ ನಮ್ಮ ಮಾಸ್ಕ್ ಮ್ಯಾನು ಶೋರೂಮ್ ಇಡ್ಬೋದು. ಆ ತರ ಇದೆ ಮಗ. ನಿನ್ ಗಾಡಿನ ನಾವ್ ಯೂಸ್ ಮಾಡೋದು. XUV ನಿಲ್ಸ್ಬಿಡ್ತೀವಿ ನಾವು. ನೀವು ವಾರಕ್ಕೆ ಒಂದ್ಸರಿ ಇರ್ತದೆ XUV ನ. ನಿನ್ ಗಾಡಿನಲ್ಲ. ತೋರಿಸಿ ಅವನ್ನ. ವಾರಕ್ಕೆ ಇವನು ಹೊಸ ಗಾಡಿ ತೊಗೊಳ್ತಾನಂತೆ. ವಾರಕ್ಕೆ 1 ಸರಿ 2 ಸರಿ ಎತ್ತಾನಂತೆ. ನಾನು ಅವ್ನ ಗಾಡಿ ನಂಬ್ಕೊಂಡ್ ಕೂತಿದ್ದೀನಿ. ದಿನ ಕೊತ್ತಂಬರಿ ಹಾಲು ಮೊಸರು ತರಕ್ಕೆ ಒಂದ್ ಗಾಡಿ ಬೇಕಲ್ಲ. ಅದು
ಇವನ್ ಗಾಡಿನೇ ಎತ್ತದು. ಏನ್ ಮಗ ಹಿಂಗೆ ಮಾಡ್ಬಿಟ್ಟೆ ನೀನು? ಸುಮ್ಮನೆ ಹೇಳಿದೆ ಮಗ. ಬೇಜಾರಾಯ್ತಪ್ಪ ತುಂಬಾ. ತಮಾಷೆ ಚಿಲ್. ನೀನ್ ತೊಳ್ತಿರೋದು ನಮ್ಗೆ ಅನ್ಕೊಂಡೆ ಕಾರ್ ನಾನು. ಹೌದು ಮಗ. ನಾವು ಓಡಾಡಕ್ಕೆ 700 ನಾನು ತೊಗೊಂತೀನಿ. ತಗೋ ಮಗ, ಸರ್ವಿಸು ನೀನು ಮಾಡಿಸ್ ಮಗ. ಗೈಸ್ ಅದಕ್ಕೆ ಫಸ್ಟ್ ಟೈಮ್ ಗಾಡಿನೇ ಓಡಿಸ್ತಾರೆ ಲೈಫಲ್ಲಿ ಫಸ್ಟ್ ಟೈಮ್. ಅವರು DL ಇಲ್ಲದೆ ಗಾಡಿ ಕೊಟ್ಟಿದ್ದಾರೆ ಇವರು. ಬ್ರೋ ನಿಮ್ಮ ಹೆಸರು ಸಂಜಯ್ ಅಲ್ಲ? ಭಯ ಆಗ್ತಿದೆ ಸಂಜಯ್ ಬ್ರೋ? ನಿಜ ಹೇಳಿ, ಡಗ್ 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 ಅಂತಿರ್ಬೇಕಲ್ಲ. ಎಲ್ಲ ಟೆಸ್ಟ್ ಕೊಟ್ಟರು ಹಿಂಗೆ ಭಯ ಪಡ್ಸಿದೀವಿ ಗೈಸ್. ನಾವ್ ಇಲ್ಲೇ ಎದುರ್ಕೊಂಡ್ ಕೂತಿದ್ದೀವಿ ಎಲ್ಲಾರು. ಇವ್ನ ಅದ್ರಲ್ಲಿ ಲೆಫ್ಟ್ ಬಾ ರೈಟ್ ಬಾ ಅಂತಿಬ್ರು ಜಗಳ ಆಡ್ತಾವ್ರೆ. ಎಲ್ರು ಬಾಯ್ ಬಂದೈತಿ ಇಲ್ಲಿ. ಸುಮ್ಮನೆ ಈ ಕಡೆ ಆ ಕಡೆ ನೋಡ್ಕೊಂಡಿದ್ದೀನಿ ನಾನು. ಅದಕ್ಕೆ ಕೈ ಬಿಟ್ಟು ಓಡಿಸಿ ಅದಕ್ಕೆ ನೋಡೋಣ. ಅದಕ್ಕೆ ಸ್ಟ್ರೀಟ್ ಲೈಟ್ಸ್ ಆಫ್ ಮಾಡೋದಾ? ಡಿಸ್ಟರ್ಬ್ ಆಗ್ತಿದೆ ಸ್ಟ್ರೀಟ್ ಲೈಟ್ಸ್. ಅಯ್ಯೋ ಅದಕ್ಕೆ ಅದಕ್ಕೆ ಎಷ್ಟು ಗಾಡಿ ಅದಕ್ಕೆ ಇದು ತಾಂಬೇಕಾ ತಮಿಳ್ ಇದನ್ನೇ ಮಗ ದಯವಿಟ್ಟು ಸುಮ್ಮನೆ ಅದಕ್ಕೆ ಓಡಿಸ್ತಾರೆ. ಮಗ ತಮಾಷೆ ಮಾಡಿ ಇಷ್ಟು ತನಕ ತಮಾಷೆ ತಮಾಷೆ ಅಂತ ಹೇಳಿ ಮಗ ಆ ಥರ ಮಾಡಬಾರ್ದು ಮಗ, ಪಾಪ ಅದಕ್ಕೆ. ಸಖತ್ತಾಗಿ ಹಾಕೊಡ್ತೀವಿ. ಅಲ್ಲ ಪಾಪ ಅಂಕಲ್ ಇಲ್ಲಿ ನೋಡಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಇದೆ ಅಂಕಲ್, ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ ನಾನೇ. ಅದಕ್ಕೆ ಯಾಕೋ ಮಾಸ್ಕ್ ಮ್ಯಾನ್ ಸೀರಿಯಸ್ ಆಗ್ಬಿಟ್ಟವ್ ನೋಡಿ. ಇಲ್ಲ ಮಗ ಹಾಕೊಡ್ತಾ ಕೊಡೋ ನೀನು. ಫುಲ್ ನಿಂಗ್ ನೋಡ್ತಾವ್ರೆ ಜೂಮ್ ಹಾಕಿ. ಎಲ್ಲ ದೇವ್ರಿಗೆ ನಾಪ್ಸ್ಕೊಡಿ. ಸ್ವಾಮಿ ಕೊರಗಜ್ಜ. ಓಂ ಸಾಯಿರಾಮ್, ಓಂ ಸಾಯಿರಾಮ್. ಆದ್ರೂ ಗೈಸ್ ಒಂದು ಈಗ ನಮ್ಮ ಮಾಸ್ಕ್ ಮ್ಯಾನ್ ಅದಕ್ಕೆ ಓಡಿಸ್ಬೇಕಾದ್ರೆ ಎಷ್ಟು ಹೀಯಾಳಿಸ್ತಾ ಗೊತ್ತಾ? ಅಯ್ಯೋ ಲೆಫ್ಟು, ಅಯ್ಯೋ ರೈಟು, ಹಂಗೆ ಹಿಂಗೆ ಅಂತೆಲ್ಲ. ಛೇ ಬೇಜಾರಾಯ್ತಪ್ಪ ನಂಗೆ. ಹಾಕೊಡ್ತಿರೋದು ಅನ್ನೋದು ಇದೇ ಹಾಕೊಡೋದು. ಗೈಸ್ ಇನ್ನು ಸೋಫಾ ಬೇರೆ ನೋಡ್ಬೇಕಂತೆ. ಮಗ ನೀನ್ ಏನಂತೆ ನನಗೆ ಇವತ್ತು ಸೋಫಾ ಇಲ್ಲ ಕಾರು ಎರಡರೊಂದು ಫೈನಲ್ ಮಾಡೋಣ ಅಂತ ಕರ್ಕೊಬಂದು ಮಗ ಯಾವ್ದು ಫೈನಲ್ ಮಾಡ್ದೆ ಹೋದ್ರೆ ನೋಡು. ಎನರ್ಜಿ ಇರ್ಲಿ ಎಕ್ಸಾಸ್ಟ್ ಸೋಫಾ. yes ಈ ಸೈಡ್ ಅಮ್ಮ ಗೈಸ್ ಫೈನಲ್ ಇಳಿತಾ ಇದೀನಿ ಈಗ. ಅಪ್ಪ ಅಯ್ಯೋ ಹೊಡಿತಪ್ಪ ಕಾಲ್ಗೆ ಇದು. ಯಾಕೆ ಏನು ಹೊಡಿತು? ಮಂಡಿ ಹೊಡಿತು ಸರಿಯಾಗಿ ಜುಮ್ ಅಂದ್ಬಿಡ್ತು. ಏನ್ ಮಗ ಕಾಲ್ ಕೈ ಹಿಡಿಯೋದಪ್ಪ. ನಗಕ್ಕೊಳ್ಳಕ್ಕೂ ಗೊತ್ತಾಗಲ್ಲ ಒಂದು ಸೆಕೆಂಡ್. ಏಸಿಲ್ ಬೇರೆ ತಣ್ಣಗ್ ಬೇರೆ ಇತ್ತಲ್ಲ. ನನ್ನ ನೋಡಿ ಇಲ್ಲಿ ಸಫೋಕೇಟ್ ಆಗ್ತಿತ್ತು ಒಳಗೆ. ಫಾಕ್ ಕಟ್ಬಿಟ್ಟಿದೆ ನನಗೆ. ಕಟ್ಕೊಂಡ್ಬಿಟ್ಟೈತಿ ಒಂದು ಕಣ್ಣ ಹತ್ರ ನೋಡಿ. ಥ್ಯಾಂಕ್ ಯು ಸಂಜಯ್ ಅವರೇ, ಥ್ಯಾಂಕ್ ಯು, ಖುಷಿ ಆಯಿತು. ಹಂಗೆ ವ್ಲಾಗ್ ನೋಡ್ತಾರೆ. ಥ್ಯಾಂಕ್ ಯು ಸಿಗೋಣ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಬರ್ತೀವಿ ಮತ್ತೆ. ಈಗ ಸೋಫಾ ಶಾಪ್ ಬಂದಿದ್ದೀವಿ. ಇದು ಯಾವುದೋ ಸೋಫಾ ಇದೆ, ಸಖತ್ತಾಗಿದೆ ನೋಡು ಮಗ, ಸಖತ್ತಾಗಿದೆ ಇದು. 2 ಲಕ್ಷ ರೂಪಾಯಿ ಇದು. 75,000 ಆಫರ್ ಪ್ರೈಸ್ ಅದು. 75,000 ಇದು ಟೇಬಲ್ಗೆ 75,000ನಾ? ಏನಕ್ಕೆ ಗೋಲ್ಡಲ್ಲಿ ಮಾಡಿದಾರಾ? ಏನ್ ಮಾರ್ಬಲ್ಗ ಏನಕ್ಕೆ ಎಷ್ಟೊಂದದು? ಸರ್ ಅದು ಇಟಾಲಿಯನ್ ಸಿರಾಮಿಕ್, ಸೈಡ್ ಇರೋದೆಲ್ಲ ಫ್ಯಾಬ್ರಿಕ್. ಹೌದಾ, ಓಕೆ. ಇದೆಷ್ಟು? 2 ಲಕ್ಷನಾ ಸೋಫಾ? 2,06,000 ಇದು ಮತ್ತೆ ಇದು 2 ಪೀಸ್ಗೆ ಮಗ. ಲೆಟ್ಸ್ ಗೋ. ತುಂಬ ಚೆನ್ನಾಗಿದೆ ಸೋಫಾಸ್, ಬಟ್ ಸ್ವಲ್ಪ ಕಡಿಮೆ ಆಯಿತು. ತುಂಬ ಕಮ್ಮಿ ಆಯ್ತು ನಮಗೆ. ನಮ್ಮ ಮಾಸ್ಕ್ ಮ್ಯಾನ್ ಬಜೆಟ್ಗೆ ತುಂಬ ಕಮ್ಮಿ ಆಯಿತು. ನನ್ನ ಪ್ರಕಾರ ನಿನ್ನ ಬಜೆಟ್ಗೆ ಇಲ್ಲಿ ಅದು ಬರಲ್ಲ ಅನ್ಸುತ್ತೆ ಮಗ. ಅದು ಇದು ಬರಲ್ಲ ಅನ್ಸುತ್ತೆ. ಹೌದು ಮಗ, 50,000ಕ್ಕೆ ಅದು ಬರಲ್ಲ. ಗೈಸಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನನ್ನ ಕರೀಲಿ ಅಂತ 2-3 ಸರಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ, ಬಟ್ ಕರೀತಾ ಇಲ್ಲ. ಈಗ ಆ ಸೋಫಾ ಅಂಗಡಿಗೆ ಹೋದ್ವಿ, ಸಕ್ಕತ್ ಎಕ್ಸ್ಪೆನ್ಸಿವ್ ಇತ್ತು. ಇನ್ನೊಂದು ಸೋಫಾ ಅಂಗಡಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನು ತಗೋತಾರಲ್ಲ. ಗೈಸ್ ಫೈನಲಿ ಮಹೇಂದ್ರ ಶೋರೂಮ್ ಬಂದಿದ್ದೀವಿ. ಇವಾಗ ಎಲ್ಲ ಮುಗಿಸಿ. ಇದೇನಿದು? ಸುಜುಕಿ. ಮಾರುತಿ ಬೇರೆ ಸುಜುಕಿ ಬೇರೆನಾ? ಎರಡು ಒಂದೇ. ಮಾರುತಿ ಸುಜುಕಿ ನೆಕ್ಸ್ಟ್ ಇದು ಬಂದಿದ್ದೀವಿ. ಈಗ ಇಲ್ಲಿ ಯಾವ ಗಾಡಿ ತಗೊಳ್ಳೋದು ನೋಡೋಣ ಬನ್ನಿ. ಚಿಕ್ಕ ಗಾಡಿ ಅಂತೇಳಿ ಆಲ್ಟೋ ತಗೊಂಡ್ರು ನೀವು ಶಾಕ್ ಆಗಕ್ಕೆ ಹೋಗ್ಬೇಡಿ. ನಾನು ನೋಡ್ತಿರೋ ಚಿಕ್ಕ ಗಾಡಿ ನಾನು ಆಲ್ಟೋ ಬೇಕಾ? ನಮ್ಮ ಮನೇಲಿ ಒಂದು ಇದೆ, ತಂದ್ಕೊಡ್ಲಾ? 20 ವರ್ಷ ಇದ್ದಾರೆ. ಬೇಡ ಮಗ, ಥ್ಯಾಂಕ್ ಯು. ಬೇಸು ತುಂಬ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಟೆಸ್ಟ್ ಡ್ರೈವ್ ಇಲ್ಲ ಈಗ. ಹೇಳಿ ಮಗ, ನಿಂಗೆ ಯಾವ ಕಾರ್ ಬೇಕು? ನನಗಾ ಬಾ ಹೇಳ್ತೀನಿ. ಗೈಸ್ ಇಲ್ಲಿಂದ ಹೊರಟ್ವಿ, ಟೆಸ್ಟ್ ಡ್ರೈವ್ ಇಲ್ವಲ್ಲ, ಹೆಂಗೋ ನೋಡ್ಬಿಟ್ಟು ಹೊರಟಿದ್ದೀವಿ. ಲೆಟ್ಸ್ ಗೋ.
ಈಗ ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋ ಟೈಮು. ನಾನು ಅಪ್ಪ ಅಮ್ಮಂಗೆ ಸ್ವಿಫ್ಟು ಇಲ್ಲ ಅಂದರೆ I20 ಇಲ್ಲ ಅಂದರೆ ಆಲ್ಟೋ ಇಷ್ಟರಲ್ಲಿ ಒಂದು ಡಿಸೈಡ್ ಮಾಡ್ತಾ ಇದ್ದೀನಿ. ನಿಂಗ ನಮ್ಮ ಅಮ್ಮ ಅಪ್ಪಗೆ. ನಿಂಗೆ ನಿಂದು ಯಾವ ಡಿಸೈಡ್ ಮಾಡಿದೆ? ನಾನು ಫಸ್ಟ್ ಒಂದ್ 3 ಆಪ್ಷನ್ ಹೆಂಗೋ ಅನ್ಕೊಂಡಿದ್ದೆ. ನಿಮ್ ಜೊತೆ ಬಂದು 4-5 ಗಾಡಿ ಹತ್ತಿಸ್ಬಿಟ್ಟು ಕ್ರೇಟಾ ಬೇರೆ ಹುಚ್ಚಿ ಸಚ್ಬಿಟ್ಟು ಸೊ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದೀನಿ. ಓಕೆ, ನಾನು ಕಾರ್ ಟೈಮಲ್ಲಿ ಇಷ್ಟೆಲ್ಲ ಕನ್ಫ್ಯೂಸ್ ಆಗಿಲ್ಲಪ್ಪ. ಪಟ್ಟನ್ ತಗೊಂಡ್ಬಿಟ್ಟೆ ನಾನು XUV. ನಂಗೆ ಇದ್ದಿದ್ದು ಎರಡೇ ಕನ್ಫ್ಯೂಷನ್, ತಾರಾ ಇಲ್ಲ XUV-ನ. ತಾರಾ XUV-ನ XUV ತಗೊಂಡ್ವಿ. ನೀನು ಸ್ವಲ್ಪ ಜಾಸ್ತಿ ಕನ್ಫ್ಯೂಸ್ ಆಗ್ತಿದೆ ಮಗ. ಆಪ್ಷನ್ಸ್ ಜಾಸ್ತಿ ಕೊಡ್ತಿಲ್ಲ ಅದಕ್ಕೆ. ಅಲ್ಲ ಕಾರ್ಗೆ ಹಿಂಗಾದ್ರೆ ಅದಕ್ಕೆ ಮದ್ವೆ ಟೈಮಲ್ಲಿ ಹೆಂಗೆ ಅಂತ. ಮದ್ವೆ ಟೈಮಿಗೆ ಆಪ್ಷನ್ ಕೊಟ್ಟಿರ್ಲಿಲ್ಲ ನನಗೆ. ಅಲ್ಲ ಗರ್ಲ್ ಫ್ರೆಂಡ್ ಅಲ್ಲ, ಟೈಮ್ ಹೇಳ್ತಿರೋದು ಮದ್ವೆ ಆಗಕ್ಕೆ. ಅಷ್ಟೆಲ್ಲ ಟೈಮ್ ಅದಕ್ಕೂ ಆಪ್ಷನ್ ಇರ್ಲಿಲ್ಲ ಅವನಿಗೆ. ಓ ಇದೊಂದ್ರಲ್ಲೇ ಆಪ್ಷನ್ ಇರೋದು ಇವನ್ಗೆ. ಈಗ ಫೈನಲಿ ಬ್ಯಾಕ್ ಟು ಹೋಮ್, ಮನೆಗೆ ಹೋಗೋಣ. ನಾವು ಎಷ್ಟೊತ್ತಿಗೆ ಹೊರಟಿದ್ದು? 1 ಗಂಟೆಗೆ ಹೊರಟಿದ್ದು, 1-1:30. ಈಗ ಟೈಮ್ ಬಂದು ಇಲ್ಲ 8 ಗಂಟೆ ಗೈಸ್. 8 ಗಂಟೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಹೆಚ್ಕೊ. ನಾನಂತೂ ರೂಮ್ಗೆ ಹೋಗಿ ನನ್ನ ರಿಕ್ಲೈನರ್ ಮೇಲೆ ಹಿಂಗೆ ಕೂತ್ಕೊಂಡ್ರೆ ಹಾ ನಮ್ಗಂತೂ ಸೋಫಾ ಕೊಡ್ಸ್ಲಿಲ್ಲ. ಶಶಾಂಕ್ ರಿಕ್ಲೈನರ್ ತಗೋಬೇಕು ಅಂತ ಆಸೆ, ಅವನಿನ್ನೂ ತಗೊಳ್ತಾ ಇಲ್ಲ. ತಗೊಂತೀನಿ. ರಿಕ್ಲೈನರ್ ಮೇಲೆ ಕೂತ್ಕೊಂಡ್ರೆ ಅದೇನೋ ಒಂಥರ ಖುಷಿ ಆಗುತ್ತೆ ಗೈಸ್. ಸೂಪರ್. ಬನ್ನಿ ಮನೆಗೆ ಹೋಗೋಣ. ಸಿ ಯು ಇನ್ ದ ಹೌಸ್ ಗೈಸ್. ಮನೆಗೆ ಹೋಗೋ ಗ್ಯಾಪಲ್ಲಿ ಇನ್ನೊಂದು ಸೋಫಾ ಅಂಗಡಿ ನೋಡೋಣ ಅಂತ ಬಂದು ಸೋಫಾ ನೋಡಿ ಫೈನಲ್ಲು ಮಾಡಿ ನಾಳೆ ವಾಪಸ್ ಮನೆಗೆ ಬರೋ ಥರ ಫೈನಲ್ ಮಾಡಿ ಇವತ್ತೇ ಬರೋ ಥರ ಫೈನಲ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಗಾಡಿ ಟೈರ್ ಹೆಂಗಾಗಿದೆ, ಕೆಸ್ಟ್ರಲ್ಲಿ ಹತ್ಸಿ ಫುಲ್ ಗಾಡಿನೇ ವಾಶ್ ಕೊಡಬೇಕು. ಗಾಡಿ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಹೊಸ ಕಲರ್ ಇದೆ ಆಕ್ಚುಲಿ. ಧೂಳಲ್ಲ, ಇದು ಹೊಸ ಕಲರ್ ಮಹೇಂದ್ರದವ್ರದ್ದು. ಹೊಸ ಕಲರ್. ನೋಡಿ ಸಮೀರ್ ಅವರು ಕೆಸರಾಗುತ್ತೆ ಅವ್ರಿಗೆ ಅಂದ್ಬಿಟ್ಟು ಅವರೇ ಹೋಗ್ತಿದ್ದಾರೆ ಸಬ್ಸ್ಕ್ರೈಬರ್ ಹತ್ರ. ಗೈಸ್ ಅಲ್ಲಿಂದ ಹೊರಟು ಇಲ್ಲಿ ಬರ್ಗರ್ ಆರ್ಡರ್ ಮಾಡಕ್ಕೆ ಬಂದಿದ್ದೀವಿ. ಬರ್ಗರ್ ತಿನ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಯಾರ ಫೋನಲ್ಲೂ ಚಾರ್ಜ್ ಇಲ್ಲ. ನಂದು 2 ಫೋನು ಸ್ವಿಚ್ ಆಫು. ಇನ್ನು ಐಫೋನು ನಂದು ಯಾಕೋ ಸಖತ್ ವಿಚಿತ್ರವಾಗಿ ಆಡ್ತಿದೆ. ಫುಲ್ ಇರುತ್ತೆ. ಚಾರ್ಜ್ ಮಾಡ್ಕೊಂಬಂದಿರ್ತೀನಿ, ಒಂದು 2-3 ಅವರಲ್ಲಿ ಆಫ್ ಆಗಿಬಿಡ್ತೀನಿ ಬ್ಯಾಟ್ರಿ. ಜಾಸ್ತಿ ಯೂಸ್ ಮಾಡಲ್ಲ, ಕ್ಯಾಮ್ರಾ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ. ಈಗ ಬರ್ಗರ್ ತಿಂದು ಸಕ್ಕತ್ ಎಕ್ಸಾಸ್ಟ್ ಆಗಿಬಿಡ್ತೀನಿ ನಾನಂತೂ. ತುಂಬ ದಿನ ಆಗಿದೆ ಈ ಥರ ಓಡಾಡಿ. ಬನ್ನಿ ತಿಂದ್ಬಿಟ್ಟು ಮನೆಗೆ ಹೋಗಿ ಮಾತಾಡ್ತೀನಿ. ಗೈಸ್ ಫೋನ್ 1% ಇದೆ. ಬರ್ಗರ್ ತಿಂತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಚಾರ್ಜ್ ಮಾಡ್ಬಿಟ್ಟು ಬ್ಲಾಗ್ ಮಾಡ್ತೀನಿ. ಬಾಯ್. ಬರ್ಗರ್ ತಿಂದು ವಾಪಸ್ ಬಂದಿದ್ದೀವಿ. ಅದಕ್ಕೆ ಬಾಯ್. ನೈಸ್ ಡೇ. ಕಂಗ್ರ್ಯಾಚುಲೇಷನ್ಸ್ ಸೋಫಾಗೆ. ಅಂಕಲ್ ಬಾಯ್. ಸಿ ಯು. ಬಾಯ್ ಮಸ್ತ್ ಮನ್. ಬಾಯ್. ನನಗೇನು ಇದೇ ಕಾರ್ ಇಷ್ಟ ಆಯಿತು. ಹೌದಾ? ಈ ಕಾರ್ ಪ್ಯಾಕ್ ಮಾಡಿ ಮನೆ ತಿಳಿಸಿ. ಸರಿ ಬ್ರೋ, ಓಕೆ. ಏನು ಬಿಟ್ಟಿಲ್ಲ ಬ್ಯಾಗ್ ಏನು? ಗೈಸ್ ಮನೇಲಿದ್ದವನ್ನ ವಾಪಸ್ ಕರ್ಕೊಂಡು ಬಂದವನೇ. ಸೋಫಾ ಎತ್ತಬೇಕು ಅಂತ ಹೊಸ ಸೋಫಾ ಬಂದಿದೆ. ಬನ್ನಿ ತೊಗೊಂಡು ಮೇಲೆ ಹೋಗೋಣ. ಇನ್ನೇನು ಆಯಿತು, ನನ್ನ ಇವತ್ತಿನ ದಿನ ರೆಸ್ಟ್ ಮಾಡ್ಬೋದು ಅಂದ್ಕೊಂಡೆ ಅವಾಗ ಬಂದ. ಇನ್ನೇ ನನ್ನ ದಿನ ಮುಗೀತು, ರೆಸ್ಟ್ ಮಾಡ್ಬೋದು ನಾನು ಅಂದ್ಕೊಂಡೆ ಅವಾಗ ಬಂದಿದ್ದೆ. ಏನಂತ? ಮಗ ಸೋಫಾ ಎತ್ತನ ಬಾ ಅಂತ. ಸೋಫಾ ಎತ್ತೋಣ ಅಂತ ಕರೆದ್ರು. ಮಗ ನೀನು ಸೋಫಾ ಫಸ್ಟ್ ನೀನು ಕುತ್ಕೊಂಡು. ಓ ಹಂಗಾ? ಸರಿ 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 ಗೈಸ್ ಫೈನಲಿ ಸೋಫಾ ಬಂತು. ನಮ್ಮ ಮಾಸ್ಕ್ ಮ್ಯಾನ್ ಮನೆಗೆ ನೋಡಿ. ಸಡನ್ನಾಗಿ ಹಿಂಗೆ ಡೋರ್ ತೆಗ್ದೆ. ನಮ್ಮ ಅಕ್ಕ ನೋಡಿ ಹೆಂಗೆ ಕಾಣ್ತಾಳೆ. ಎದುರ್ಸಕ್ಕೆ ಹೆಂಗೆ ಕೂತಾವಳ ಅನ್ಸುತ್ತೆ ನಮ್ಮ ಅಕ್ಕ. ಎದುರ್ಸಕ್ಕೆ ಕೂತಾವಳ ಹಿಂಗೆ ಮೇಕಪ್ ಹಾಕ್ಕೊಂಡು. ಗೈಸ್ ನಮ್ಮ ಅಮ್ಮ ಏನೋ ಅಡುಗೆ ಮಾಡ್ತಿದ್ದಾರೆ ನೋಡಿ. ಬೆಳಗಿಂದ ಮಗ ತಿಂದಿಲ್ವಾ ಏನೂ ಕೇಳಿಲ್ಲ. ಹಾಂ ಹೌದು, ಫೋನೇ ಮಾಡಿಲ್ಲ ಪಾಪ. 2 ಸರಿ ಮಾಡಿದ್ರು ಅಷ್ಟೇ ಇಡೀ ದಿನಕ್ಕೆ. ರಾಣಿ ನೋಡಿ ಕ್ಯೂಟಾಗಿ ಹಿಂಗೆ ಬಾಲ ಲಡಿಸ್ತಾಳೆ. ರಾಣಿ ಗೈಸ್ ಒಂದು ಸ್ವಲ್ಪ ಮೆಂಟಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಈಗ ನಾನು ರೂಮ್ ಹೋಗಿ ಸ್ವಲ್ಪ ಕೂತ್ಕೊಂಡು ಚಿಲ್ ಮಾಡಿದ್ರೆ, ಚಿಲ್ ಅಂದರೆ ಮತ್ತೆ ಅದೇ ಯೋಚನೆ ಮಾಡೋದು. ಏನು ನೆಕ್ಸ್ಟ್ ಅದು ಇದು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಿದ್ದೆ ಬರುತ್ತೆ, ಮಲ್ಕೊಂಬಿಡೋದು. ಸೊ ಎನಿವೇಸ್ ಗಾಡಿದು ನಂದಂತೂ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವುದು ಅಂತ. ಬಟ್ ಸ್ವಲ್ಪ ಮೇ ಬಿ ವೀಕಲ್ಲಿ ಡಿಸೈಡ್ ಮಾಡೋದು, ನೋಡೋಣ ಏನು ಮಾಡ್ಬೋದು ಅಂತ. ಅದು ಬಿಟ್ಟರೆ ಸೋಫಾ ಅಂತೂ ಬಂತು ನಮ್ಮ ಮಾಸ್ಕ್ ಮ್ಯಾನ್ ಯಾರು ಏನು ಅಂತೆಲ್ಲ ಹೇಳ್ತೀನಿ. ಅವನು ಆಲ್ಮೋಸ್ಟ್ ನಾನು 10 ಇಯರ್ಸಿಂದ ಫ್ರೆಂಡು. ಬಟ್ ವ್ಲಾಗಲ್ಲಿ ಯಾವತ್ತೂ ಅಂದರೆ ತುಂಬ ಕಮ್ಮಿ ಸಿಕ್ಕಿದ್ದು ನಾವು. ಇಂಟು ಅದರ್ ಫೀಲ್ಡ್ ಈಗ ನನ್ನ ಟೀಮಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ವಿ ಮೀಟ್ ಅ ಲಾಟ್. ಆ್ಯಂಡ್ ಅವನು ಬೇರೆ ಏರಿಯಾಯಿಂದ ಈಗ ನಮ್ಮ ಮನೆ ಹತ್ರ ಶಿಫ್ಟ್ ಆಗಿದ್ದಾನೆ. ಸೊ ಆಲ್ ದ್ಯಾಟ್ ಐ ಲೆಟ್ ಯು ನೋ ಅಬೌಟ್ ಮೈ ನ್ಯೂ ಫ್ರೆಂಡ್. ಓಲ್ಡ್ ಫ್ರೆಂಡ್ ಬಟ್ ವ್ಲಾಗಿಗೆ ನ್ಯೂ ಫ್ರೆಂಡ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಗುಡ್ ನೈಟ್. ಬಾಯ್.